ಆಗಮಗಳು 108 ಉಪನಿಷತ್ತುಗಳು. ಉಪನಿಷತ್ತುಗಳು ಹೌದ್ರಿ. ಇವೆಲ್ಲ ಭಕ್ತಿದಿಂದ ನಿರ್ಮಾಣ ಆಗ್ಯಾವೋ ಏನ ಜ್ಞಾನದಿಂದ ನಿರ್ಮಾಣ ಆಗ್ಯಾವೋ ನೀವು ಹೇಳ್ರಿ ಅದನ್ನ. ಜ್ಞಾನ ಬೇಕ್ರಿ. ವ್ಯಾಸ ಮಹರ್ಷಿಗಳೆಲ್ಲ ಇವನ್ನೆಲ್ಲ ಬರಿಬೇಕಾದ್ರ ಇವೇನು ಭಕ್ತಿಯಿಂದ ಬರೆದ್ರು ಅಥವಾ ಜ್ಞಾನದಿಂದ ಬರೆದ್ರು? ಈ ಭೂಮಿ ತೆಲಿ ಮೇಲೆ ಗುಬ್ಬಿಟ್ಟು ಶಿವವನ್ನು ಹಿಡ್ಕೊಂಡ ಎಲ್ಲ ಇದ್ರೊಳಗದ. ಇನ್ನೇನಿದ್ ಬುಕ್ಗಳ ಹೆಸರು ಹೇಳಿದಲ್ಲ ಎಲ್ಲಾನು ಇದ್ರೊಳಗ ಅಡಕೆ ಆಗ್ಯದ. ಗಳೆ ಹೊಡಿದು ಅದ್ರಾಗ ಐತಿ ಹುರಿಕಾಯಿದೈತಿ ಐತಿ ಅಲ್ಲ. ಈಗ ನೋಡು ಕಲಾಗಳದಾವ, ಕಲೆಗಳು. ಹೌದು. ಎಷ್ಟ್ರಿಪ್ಪ? 64. 56 ವಿದ್ಯೆಗಳನ್ನು. ಹೌದ್ರಿಪ್ಪ. 64. ನಮಗೂ ನನ್ಗೆ ಕನ್ಫ್ಯೂಸ್ ಆಗ್ತದ ಒಳಗೆ ಹಾಕವಾಡ್ರಿಪ್ಪ ಹಂಗೆ ಅವು. ಹಂಗ 64 ವಿದ್ಯೆಗಳಲ್ಲ. ಅವೇನ ಜ್ಞಾನದಿಂದ ಆಗವಿನ ಭಕ್ತಿಯಿಂದ ಆಗ್ಲಕ್ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಇವೆಲ್ಲ ನಾವು ತಾಳಗಳು. ನೀವೊಂದು ಮಾತು ಹೇಳ್ತಾ ಏನ್ರಿಪ್ಪ? ಈಗ ನಾವೇ ಸತ್ಸಂಗ ತಗೊಂಡು ಸೇವೆ ಮಾಡ್ಲಿಕ್ಕೆ ಬಂದೇವಲ್ರಿ. ಇಲ್ಲಿ ಭಕ್ತಿನೇ ನಡೆದಾರೆ. ಇಲ್ಲಿ ಹೇಳಿದ್ರೆ ನೀವು ಶ್ರವಣ ಭಕ್ತಿ ನಡೆದೈತಿ, ಕೀರ್ತನ ಭಕ್ತಿ ನಡೆದೈತಿ. ಹೌದಾ? ನಡೆದೈತಿ. ಕೀರ್ತನ ಶ್ರವಣ. ಇಲ್ಲಿ ಭಕ್ತಿನೇ ನಡೆದೈತಿ. ಕರೆ 2 ತಾಳ ಒಬ್ಬನ ಕೈಯಾಗದಾವ, 2 ತಾಳ ಒಬ್ಬನ ಕೈಯಾಗದಾವ. ಅದಾವ. ಈ ಢಗ್ಗ ಒಬ್ಬನ ಕೈಯಾಗೈತಿ, ಡೊಳ್ಳು ಒಬ್ಬನ ಕೈಯಾಗೈತಿ, ಹಾಡ ಮಾತಕ್ಕದಾನ. ಅದನ್ರಿಪ್ಪ. ಭಕ್ತಿ ಐತಂತ ತಿಳ್ಕೊಂಡು ಎಲ್ಲಾರು ತಮ್ಮ ತಮ್ಮ ಮನಸ್ಸಿಗೆ ಬಂದಂಗ ಬಡಗರು ಅದಕ್ಕೆ ಭಕ್ತಿ ಅನ್ನಂಗಿಲ್ಲ. ಸ್ವಲ್ಪ ಜ್ಞಾನ ಇದ್ರೆ ಅವ್ರು ಸಪ್ಳ ಮಾಡಿ ಭಕ್ತಿ ಮಾಡಿದ್ರು ಭಗವಂತ ಒಡಂಗಿಲ್ಲ. ಅದಕ್ಕೆ ತಾಳಕ್ಕೆ ತಕ್ಕಂತೆ ಬಡದು ಹಾಡಿದ ಹೋದ್ರೆ ಅವಾಗ ಭಕ್ತ ಏನು ದೇವ್ರ ಮನಸ್ಸು ಅರಳುತ್ತದ. ಹೌದ್ರಿ. ಸುಮ್ಮನೆ ಯಾಕಂದ್ರೆ ಹುಚ್ಚರ್ಗತ್ಲೆ ಬಡದ ಭಕ್ತಿ ಮಾಡಿದ್ರ ಭಕ್ತಿ ಆಗಂಗಿಲ್ಲ ಗುರುಗಳ. ಆಗಲ್ರಿಪ್ಪ. ಮನೋ ಜ್ಞಾನ ತಳಪ ಇದ್ದಾಗ ಇದಕ್ಕೇನೈತಿ? ಹಿಟ್ಟಿಗೆ ಎಷ್ಟು ಹದ ಮಾಡ್ಬೇಕು, ಹಿಟ್ಟಿಗೆ ಎಷ್ಟು ಹದ ಮಾಡ್ಬೇಕು, ರೊಟ್ಟಿಗೆ ಎಷ್ಟು ಬಡಿಬೇಕು, ಹಂಚನಾಗ ಎಷ್ಟು ಸುಡಬೇಕು ಅನ್ನೋದು ಇದಕ್ಕೆ ಜ್ಞಾನನೇ ಬಾಳ ಮುಖ್ಯ. ಮೂಲ ತಳಪ ಇದು. ಹೌದಲ್ಲ? ಭಕ್ತಿ ಎಷ್ಟು ತಿಳ್ಕೊಂಡು ಅನ್ನದ ಭವನಾಗ ಬೊಗಸಿ ಉಪ್ಪು ಹೋಗಿದ್ರೆ ಕೆಲಸ ಕೊಡಂಗಿಲ್ಲ. ಅದು ಜ್ಞಾನದಿಂದ ಹೋಗಿಬೇಕಾಗ್ತದ ಉಪ್ಪು. ಯಾಕ್ರಿ? ಹೌದ್ರಿಪ್ಪ. ಹೌದಲ್ಲ? ಅದಕ್ಕೆ ಎಷ್ಟು ಹತ್ತದ ಅಷ್ಟು ಹೋಗಿಬೇಕಾಗ್ತದ. ಭಕ್ತಿ ಐತೆ ತಿಳ್ಕೊಂಡು ಬೊಗಸಿಗಟ್ಲೆ ಹೋಗಿದ್ರು ಸಾರ್ ಉಳ್ಳಾಕ್ ಬರ್ಲಾರ್ದಂಗ ಆಗ್ತದ. ಹೌದ್ರಿಪ್ಪ. ಹಂಗಕ್ಕದ. ಅದಕ್ಕೆ ಮನುಷ್ಯನಲ್ಲಿ ಏನ್ ಬೇಕಾದ್ರ ಅಡುದು ಉಡುದು ಸುಡುದು ಇವೆಲ್ಲ ಕಲಿಬೇಕಾದ್ರೆ, ಜೀವನ ಮೇಲೆ ಬದುಕಬೇಕಾದ್ರ ಮನುಷ್ಯನಲ್ಲಿ ಜ್ಞಾನ ಬಹಳ ಮುಖ್ಯ. ಯಾರಿಗೆ ಏನು ಮಾತಾಡ್ಬೇಕು? ಹೌದಲ್ಲ? ಹೌದು. ನಮ್ಮಲ್ಲಿ ಭಕ್ತಿ ಐತೆ ತಿಳ್ಕೊಂಡ ಹೆಂಡತಿಗೆ ಅವ್ವಾಲಕ್ ಬರ್ತೈತೇನ? ಇಲ್ಲ. ಅನ್ನಕ್ ಹೆಂಗ್ ಬರ್ತದ್ರಿ ಅದ? ಭಕ್ತಿದಿಂದ ಹೆಂಡತಿಗೆ ಅವ್ವ ಅನ್ಕೋತ ಹೊಂಟ್ರೆ ಹೆಂಗದ? ಅವಾಗ ಅವ್ವಾನೇ ಅನ್ಬೇಕು, ಅಪ್ಪಗೆ ಅಪ್ಪ ಅನ್ಬೇಕು. ಹೌದಿಲ್ರಿ? ಭಕ್ತಿ ಹೆಂಗದ ಕೇಳಿದ್ರ, ನಾವು ಭಕ್ತಿ ಮಾಡಬೇಕಾದರೆ ಮೊದಲ ಜ್ಞಾನದಿಂದ ಉತ್ಪತ್ತಿ ಆಗ್ತೈತಿ. ಭಕ್ತಿಗೆ ಏನು ಕಾರಣ? ಮೂಲ ಜ್ಞಾನ ಕಾರಣ. ತಲಪ ಜ್ಞಾನ ಅದ. ಹೆಂಗ ನೆನದ್ರ ಗುರು ನನಗೆ ಒಲಿತಾನ ಅನ್ನೋದು ಮೊದಲು ನಮ್ಮ ಜ್ಞಾನ ಇದ್ದೇ ಭಗವಂತನ ನಾಮ ನುಡಿಯಾಕ ಬರ್ತದ. ಜ್ಞಾನ ಇಲ್ಲಾರ್ದವ್ರು ಯಾರು ನುಡಿಯಾಕ ಬರುದಿಲ್ಲ. ಮನುಷ್ಯನಲ್ಲಿ ಜ್ಞಾನ ಬೇಕಾಗ್ತತಿ. ಜ್ಞಾನ ಇದ್ದಾಗೆ ಜೀವನ ಆಗ್ತತಿ, ಇಲ್ಲಂದ್ರ ಆಗಲ್ಲ, ಆಗುದಿಲ್ಲ ಅಂತಕ್ಕಂಥ ವಿಚಾರಗಳನ್ನ ಬಹಳ ಮಾತಾಡಲಾರ್ದೆ ಒಂದು 4 ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಜನರಲ್ ಪದ್ಯ ಹಾಡಿ ಎಲ್ಲ ಅವಗಳು ಬಂದು ಮಕ್ಕೊಂಡಾರ. ಯಾಕಂದ್ರ ಹಂಗಾಕೈತಿ. ಈಗ ಸಮಯ ಇರ್ಲಿ, ಬಹಳ ಟೈಮ್ ತಗೊಳ್ಳಾರೆ. 4 ನುಡಿ ಪದ್ಯನ ಹಾಡಿ ಮತ್ತೆ ಯಥಾ ಪ್ರಕಾರ ನಮ್ಮ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂಥ ಗಾನಕ್ಕೆ ಹೋಗಿ ಹಿಂಗಪ್ ಸರ್ ಅವ್ರಿಗೆ ಚಾನ್ಸ್ ಕೊಡ್ತಾವೆಲ್ಲ ಶಾಂತತೆ ಕಾಪಾಡ ತಿಳ್ಕೊಂಡು ತಮ್ಮಲ್ಲಿ ವಿನಂತಿ ಬಂಧುಗಳೇ. ನೀವೆಲ್ಲ ಮಲ್ಕೊಂಡವ್ರು ಎದ್ದು ಕುಂದ್ರಿ. ಯಾಕಂದ್ರ ಎಂತ ಬಾಳಿಗರ ಪುಣ್ಯ ಪೌಳಿಗಳಿಗೆ ಬಂದು ಮಕ್ಕೊಂಡವ್ರಿಗೆ ಒಂದು ಮಾತು ತಿಳಿದೋದು. ಏನ್ ಹೇಳ್ತೀರಿಪ್ಪ ಮಾತ? ಇಲ್ಲಿ ಮಾಳಿಗರಾಯನ ಸನ್ನಿಧಾನದೊಳಗೆ ಬಂದು ಭಕ್ತಿದಿಂದ ಬೆಳ್ಳಿನ ಹಾಡ ಕೇಳಬೇಕಾದ್ರ, ಭಕ್ತಿಯಿಂದ ಹಾಡಬೇಕಾದ್ರ ಇದಕ್ಕೆ ಏನು ಕಾರಣ, ಮುಂದೆ ಯಾಕೆ ಹಿಂಗ ಮನಗಿಸ್ತದಂತ ಕೇಳಿದ್ರ, ಯಾಕ್ರಿಪ್ಪ ನಾವು ಹಾಡುದು ಕೇಳುದು ಅದು ಭಾಗ್ಯ ಸಿಗಬೇಕಾದ್ರೆ ನಮಗೆ ಪುಣ್ಯದ ಟಿಕೆಟ್ ಬೇಕಾಗ್ತೈತಿ. ಪುಣ್ಯದ ಟಿಕೆಟ್ ಹೆಂಗ? ಪುಣ್ಯದ ಟಿಕೆಟ್ ಹೆಂಗ್ರಿಪ್ಪ? ಚಿಕ್ಕೋಡ್ಯಾಗ ಒಂದು ಸಿನಿಮಾ ಹತ್ತೈತಿ. ಹತ್ತೈತಿ. ಟಾಕೀಸ್ನಾಗ ಹತ್ತಾವ್ರಿಪ್ಪ.
ಎಷ್ಟೋ ಮಂದಿ ಟಿಕೆಟ್ ತಗೊಂಡು ಹೋಗ್ತಾರ, ಕೆಲವೊಂದು ಮಂದಿ ಹಂಗ ತುಡುಗ್ಲೆ ಹೋಗಿರ್ತಾರ ಒಳಗೆ. ಒಳಗೆ ಹಾಕಿರ್ತಾರಲ್ರಿ ನಮ್ಮಂತಾರು ಚೇರ್ಮನ್ ಅಂತವ್ರು ಹಿಂದಿನ ಬಾಗಿಲೆ ಮುಂದಿನ ಬಾಗಿಲೆ ಹಾಯ್ಸಿ ಹೋಗಿರ್ತಾರ ಒಳಗ. ಹೌದಾ? ಅವಾಗ ಸಿನಿಮಾ ಚಾಲು ಆಗಿ ಒಂದು 15 ನಿಮಿಷಕ್ಕ ಅಲ್ಲಿ ಓಡಾಡ್ತಕ್ಕಂತ ಆಳುಗಳು ಕೆಲಸಗಾರ ಬರ್ತಾರ. ಬಂದೇನ್ ಮಾಡ್ತಾರಪ್ಪ ಅವ್ರು? ಅವರೆಲ್ಲಾ ಸಾಲಕ ಕುರ್ಚಿಗಳಿಗೆ ಚೆಕ್ ಮಾಡ್ಕೊತ ಬರ್ತಾರೆ. ಟಿಕೆಟ್ ತೋರಿಸ್ರಿ ಕೇಳ್ಕೊತ ಬರ್ತಾರ. ಕೇಳ್ಕೊತ ಬರ್ತಾರಲ್ರಿಪ್ಪ. ಅವಾಗ ಯಾರಲ್ಲಿ ಟಿಕೆಟ್ ತೋರಿಸ್ತಾರೆ, ಯಾರಲ್ಲಿ ಟಿಕೆಟ್ ಇರ್ತಾರ ಅವ್ರಿಗೆ ಕುರ್ಚಿ ಕೊಡ್ತಾರ ಕುಂಡ್ರಿ ಅಂತೇಳಿ. ಎಲ್ಲರವ್ರಿಗೆ ಟಿಕೆಟ್ ಇಲ್ಲಾರ್ದವ್ರಿಗೆ ಹೆಡಕ್ ಹಿಡಿದು ಸ್ಟೇಜಿನ ಹೊರಗೆ ಥಿಯೇಟರ್ ಹೊರಗೆ ಹೋಗಿದ್ದಾರೆ. ಅವ್ರಲ್ಲಿ ಹೆಂಗ ಟಿಕೆಟ್ ಇದ್ರೆ ಕುರ್ಚಿ ಸಿಗ್ತೈತಿ ನೋಡ. ಹೌದಾ? ಹಂಗ ನಿಮಗ ಅದು ಪುಣ್ಯದ ಟಿಕೆಟ್ ಇದ್ರೆ ಹಿಂಗ ದೊಡ್ಡ ಕುರ್ಚಿ ಮೇಲೆ ಕುರ್ಚಿ ನಿಮ್ಗೆ ಕೇಳ್ಬಿಡ್ತೈತಿ. ಪುಣ್ಯದ ಟಿಕೆಟ್ ಇರ್ಲಿಕ್ಕಂದ್ರೆ ಹಿಂಗ ಹೆಡಕ್ ಹಿಡಿದು ಮಲಗಿಸ್ತೈತಿ, ಇಲ್ಲ ಮನಿ ಕಳಿಸ್ತೈತಿ. ಹೌದು. ಈಗ ಮಕ್ಕೊಂಡ್ರ ಒಟ್ಟು ಪುಣ್ಯ ಟಿಕೆಟ್ ಇಲ್ಲ ಹಂಗ್ರಿ ಒಟ್ಟು ಅವ್ರ ಬಗ್ಗೆ ಇಲ್ಲೇ ಇಲ್ಲ, ಅದು ಬ್ಯಾಲೆನ್ಸ್ ಎಲ್ಲ ಬ್ಯಾಂಕ್ನಾಗ ಅದು ಹೆಂಗ್ ಮಾಡ್ಕೊಡ್ತಾರೆ. ಇನ್ನು ಮೇಳದಾಗ ಮಕ್ಕೊಂಡ್ರಲ್ಲ ಮತ್ತೆ ಚೇರ್ಮನ್ ಇವ್ರಿಗೆ ಅವ್ರದ್ದು ಇಲ್ಲ ಅವ್ರದ್ದು ಇಲ್ಲ ಪೆನ್ನ ಟಿಕೆಟ್. ಯಾರು ಮಕ್ಕೋತಾರ ಅವ್ರದ್ದು ಇಲ್ಲ ಅಂತಕ್ಕಂಥ ವಿಚಾರ ಅದ. ಹೌದು. ನಾಲ್ಕು ಪದ್ಯ ಹಾಡಿ ಜನರಲ್ ಆಡೋಣ ಮತ್ತೆ